ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಬೆಳಗಿನ ಜಾವ 5 ಕಾಲಾಗಿದೆ. ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಲ್ವ, ಹಾಗಾಗಿ ಬೇಗ ಎದ್ದೇಳ್ತಾ ಇದ್ದೀವಿ. 5 ಗಂಟೆಗೆ ಎದ್ದು ಎಲ್ಲ ಬ್ರಷ್ ಮುಖ ಎಲ್ಲ ತೊಳೆದು ಇವಾಗ ವಾಕಿಂಗ್ಗೆ ರೆಡಿ ಆಗಿದ್ದೀನಿ. ಇವಾಗ ನಾನು ಬಿಸಿನೀರನ್ನು ಕುಡಿತಾ ಇದ್ದೀನಿ. ಡೈಲಿ ನಾನು ಒಂದೊಂದು ದಿನ ಒಂದೊಂದು ಥರ ನೀರನ್ನು ಕಷಾಯನ ಕುಡಿತೀನಿ. ಒಂದಿನ ಡೈಲಿ ಬಿಸಿನೀರೇ ಕುಡಿಯೋದಿಲ್ಲ. ಒಂದಿನ ಬರೀ ಬಿಸಿ ನೀರು, ಖಾಲಿ ಬಿಸಿ ನೀರು. ಇನ್ನೊಂದು ದಿನ ಬಂದರೆ ಹಸಿ ಶುಂಠಿನ ಸ್ವಲ್ಪ ಕುದಿಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿತೀನಿ. ಇನ್ನೊಂದು ದಿನ ನೆಕ್ಸ್ಟ್ ಡೇ ಬಂದರೆ ಸ್ವಲ್ಪ ಜೀರಿಗೆನ ರಾತ್ರಿ ಟೈಮು ಜೀರಿಗೆ ಮತ್ತು ಮೆಂತೆ, ಧನಿಯಾ ಕಾಳು ಇಷ್ಟನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಕುದಿಸಿ ಕುಡಿತೀನಿ. ಆ ಥರ ಮಾಡ್ತೀನಿ. ಈ ಥರ ಕುಡಿಯೋದು ಡೈಲಿ ಒಂದೇ ಕುಡಿಯೋದಕ್ಕಿಂತ ಈ ಥರ ಬೇರೆ ಬೇರೆ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ಬನ್ನಿ ಇವಾಗ ವಾಕ್ ಹೋಗೋಣ. ಇವಾಗ ನನ್ನ ಫ್ರೆಂಡ್ ಬರ್ತಾಳೆ. ನಾವು ಒಂದು 4-5 ಜನ ಹೋಗ್ತೀವಿ. ಇವಾಗ ನೀವು ನೋಡ್ಬೋದು ಟೈಮ್ 5:15 ಆಗಿದೆ. ನಾವು 5:15 ಹೋದರೆ 6:15 1 ಅವರ್ ಡೈಲಿ 1 ಅವರ್ ವಾಕಿಂಗ್ ಮಾಡ್ತೀವಿ. ವಾಕಿಂಗು ಹಾಗೆ ಸ್ವಲ್ಪ ಯೋಗ ಮತ್ತು ಸ್ವಲ್ಪ ಧ್ಯಾನ ಮಾಡ್ತೀವಿ. ಯಾಕಂದರೆ ಬೆಳಗ್ಗೆ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ, ಒಂಥರ ಕೂಲ್ ನೋಡ್ಬೋದು. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸ್ವಲ್ಪ ವಾಕ್ ಮಾಡೋದನ್ನ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೇ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡ್ಬೋದು ಬೆಳಗ್ಗೆನೇ ಎಷ್ಟು ಚೆನ್ನಾಗಿದೆ ಅಂದರೆ ಕೂಲ್ ವಾತಾವರಣ. ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಕೂಲ್ ವೆದರೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲ. ಬನ್ನಿ ಇವಾಗ ವಾಕ್ ಹೋಗಿ ಫ್ರೆಂಡ್ಸ್. ಇವಾಗ ಹಂಗೆ ವಾಕ್ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅನಿಸಿದೆ ವಾಕ್. ಅಂದರೆ ಸಂಜೆಗಿನ್ನ ಬೆಳಗ್ಗೆ ಟೈಮು ವಾಕ್ ಮಾಡಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ನೋಡ್ಬೋದು ವಾತಾವರಣ ಯಾವ ಥರ ಇದೆ, ಒಂಥರ ಕೂಲ್ ಥರ. ಇನ್ನು ಸೂರ್ಯ ಹುಟ್ಟಿಲ್ಲ. 6:15 ಮನೆಗೆ ಬರ್ತೀವಿ. 6:15 ಬಂದರೆ ಆವಾಗಿಂದ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಬಂದು 7 ತಿಪ್ಪು. ನನ್ನ ಫ್ರೆಂಡು ನೋಡಿರ್ತೀರಿ ನೀವು. ಮತ್ತು ನಾವು ವಾಕ್ ಮಾಡೋದ್ರಿಂದ ಮುಖನೂ ಸ್ವಲ್ಪ ಗ್ಲೋ ಬರುತ್ತೆ. ಏನಾದರೂ ಪಿಂಪಲ್ಸು ಅದೆಲ್ಲ ಇದ್ದರೆ ಸ್ವಲ್ಪ ಪಿಂಪಲ್ ಎಲ್ಲ ಕಮ್ಮಿ ಆಗುತ್ತೆ. ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ನಾವು ಬೆಳಗ್ಗೆ ಟೈಮು ವಾಕ್ ಮಾಡೋದ್ರಿಂದ. ಇವಾಗ ಮನೆಗೆ ಬಂದೆ ವಾಕ್ ಮುಗಿಸ್ಕೊಂಡು. ಹಾಗೆ ಇವಾಗ ಟೀ ಮಾಡಿಕೊಂಡು ಟೀ ಕುಡಿತಾ ಕೂತ್ಕೊಂಡಿದ್ದೀನಿ. ಕಾಫಿ ಟೀ ಬಿಡಬೇಕು ಅಂತ ಎಷ್ಟೋ ಟ್ರೈ ಮಾಡ್ತೀನಿ, ಅಂದರೆ ಸ್ವಲ್ಪ ಬಿಡೋದಕ್ಕಾಗೋದಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ಕಸದ ಗಾಡಿ ಬಂದಿತ್ತು. ಅದರಲ್ಲಿ ರೆಕಾರ್ಡ್ ಹಾಕ್ಕೊಂಬರ್ತಾರಲ್ವ, ನಾನು ಅದರಲ್ಲಿ ಕಾಫಿ ರೇಟ್ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. 1-2 ವೀಡಿಯೋಗೆ ಹಾಗೆ ಕಾಫಿ ರೇಟ್ ಬಂದಿತ್ತು. ಈ ಟೈಮು 7 ಗಂಟೆ ಆಗಿದೆ. 7 ಗಂಟೆ ಬನ್ನಿ ಎಲ್ಲರೂ ಟೀ ಕುಡಿಯೋಣ. 6:30-7 ಗಂಟೆ ಈ ಥರ ಬರುತ್ತೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಇವಾಗ ಹಂಗೆ ಮನೇಲಿ ಕಸ ಇತ್ತಲ್ವ, ಅದು ಹಾಕಿ ಬಂದು ಇವಾಗ ಟೀ ಕುಡಿತಾ ಕೂತ್ಕೊಂಡಿದ್ದೀನಿ. ಆದರೆ ಜಾಸ್ತಿ ಕುಡಿಯೋದಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಅದನ್ನು ಫುಲ್ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ ಕಾಫಿ ಟೀ ಕುಡಿಯೋದನ್ನು. ಎಲ್ಲಾದರೂ ನೈಟ್ ಜರ್ನಿ ಮಾಡಬೇಕಾದ್ರೆ, ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಅಂಥ ಟೈಮ್ಗಳಲ್ಲಿ ಸ್ವಲ್ಪ ಕುಡಿಬೇಕನ್ಸುತ್ತಲ್ವ. ಹಂಗಾಗಿ ಸ್ವಲ್ಪ ಕುಡಿದು ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅದನ್ನು ಫುಲ್ಲು ಬಿಡ್ತೀನಿ ಕಾಫಿ ಟೀ ಕುಡಿಯೋದನ್ನು. ಇವತ್ತು ಟಿಫನ್ನಿಗೆ ಬಿಟ್ರೋಟ್ ಪಲ್ಯ ಹಾಗೆ ಜೋಳದ ರೊಟ್ಟಿ ಮಾಡಬೇಕು ಅಂತಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಬಿಟ್ರೋಟ್ ಪಲ್ಯ. ಬನ್ನಿ ಇವಾಗ ಟೀ ಕುಡಿದು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ತುಂಬ ಟೇಸ್ಟಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಇತ್ತು, ಯಾವ ಥರ ಚೆನ್ನಾಗಿತ್ತು. ಎಷ್ಟೋ ಜನ ಬೀಟ್ರೋಟ್ ತಿನ್ನೋದಿಲ್ಲ, ಯಾಕಂದರೆ ಅದು ಒಂಥರ ರೆಡ್ ಕಲರ್ ಇರುತ್ತೆ ಅಲ್ವ, ತಿನ್ನೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡಿ ನೋಡಿ. ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ನೀವು ಬೇಕಿದ್ದರೆ ಪಾತ್ರೆನಲ್ಲೂ ಮಾಡ್ಬೋದು. ಇವಾಗ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಎಲ್ಲರಿಗೂ ಗೊತ್ತಿದೆ, ಒಗ್ಗರಣೆ ಅಂದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ.
ತುಂಬ ಈಸಿ ಫ್ರೆಂಡ್ಸ್, ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಒಂದ್ಸಲ, ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ, ಯಾಕಂದರೆ ಅದು ಸ್ವಲ್ಪ ಫ್ರೈ ಆದರೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಈಗ ಇದರ ಜೊತೆಗೆ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಒಂದು 2ರಿಂದ 3 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಸ್ವಲ್ಪ ರೋಸ್ಟ್ ಆಗಲಿ, ಯಾಕಂದರೆ ಹಸಿ ವಾಸನೆ ಇರುತ್ತೆ ಅಲ್ವಾ, ಸ್ವಲ್ಪ ರೋಸ್ಟ್ ಆಗಲಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ. ಇದರಲ್ಲಿ ಬೀಟ್ರೋಟ್ ಪಲ್ಯದಲ್ಲಿ ಸುಮಾರು ಒಂದು 3-4 ರೀತಿ ಪಲ್ಯ ಮಾಡ್ಬೋದು. ನಿಮ್ಗೆ ಅದನ್ನು ನಾನು ಶೇರ್ ಮಾಡ್ತೀನಿ. ತುರಿದ್ಬಿಟ್ಟು ಬೀಟ್ರೋಟನ್ನು ತುರಿದ್ಬಿಟ್ಟು ಮಾಡ್ಬೋದು, ಅದು ತುಂಬಾ ಈಸಿ ಮಾಡೋದು. ನಾನಿವತ್ತು ತುರಿದು ಮಾಡ್ತಾಯಿಲ್ಲ, ಪೀಸಾಗಿ ಕಟ್ ಮಾಡಿಕೊಂಡು ನಾನಿವತ್ತು ಪಲ್ಯನ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿನೂ ಫ್ರೈ ಆಗಿದೆ, ಹಾಗೆ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ನಾನಿಲ್ಲಿ ಇವಾಗ ಬೀಟ್ರೋಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ. ಈಗ ಅದು ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಪಲ್ಯ. ಇವಾಗ ಇದ್ರ ಜೊತೆಗೆ ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೀಟ್ರೋಟು ಸ್ವಲ್ಪ ಸಿಹಿ ಇರುತ್ತೆ ಅಲ್ವಾ, ಹಾಗಾಗಿ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ಉಪ್ಪು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಫುಲ್ಲು ಕೆಂಪಿರುತ್ತೆ ಅಲ್ವಾ, ರೆಡ್ ಇರುತ್ತೆ ಅಲ್ವಾ ಬೀಟ್ರೂಟು. ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ನಿಮಗೆ ಕಲ್ಲರು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಇಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈಗ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಯಾಕಂದರೆ ಬೀಟ್ರೂಟು ಸಿಹಿ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಹುಳಿಗೋಸ್ಕರ ಟೊಮೊಟೊನ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಸಿಹಿ ಇರುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊನ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 1-2. ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವ, ಹಾಗಾಗಿ ಟೊಮೊಟೊನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಮಸಾಲ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಇದು ಟೊಮೊಟೊ ಬೇಯಲಿ ಸ್ವಲ್ಪ. ತುಂಬ ಚೆನ್ನಾಗಾಗುತ್ತೆ. ನೀವು ಮತ್ತೆ ಇಲ್ಲೊಂದು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ, ಈ ಥರ ಎಲ್ಲ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು, ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ. ಇವಾಗ ಇಲ್ಲಿ ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಯಾಕಂದರೆ ನಾವು ಯಾವುದೋ ಮಸಾಲ ಹಾಕಿಲ್ಲಲ್ವ, ಹಾಗಾಗಿ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಸ್ವಲ್ಪ ಅದು ಮಸಾಲ ಥರ ಇರುತ್ತೆ ಅಲ್ವ, ಹಾಗಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದ್ರ ಜೊತೆ ನಾನಿಲ್ಲಿ ಯಾವುದು ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ನಾವು ಬೇಳೆಗೆ ಹಾಕ್ತೀವಿ ಅಲ್ವಾ, ಆ ಸಾರಿನ ಪುಡಿನ ಹಾಕ್ತಾಯಿದ್ದೀನಿ. ನೀವು ಧನಿಯಾ ಪುಡಿ, ಸಾಂಬಾರು ಪುಡಿ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಧನಿಯಾ ಪುಡಿ ಅಂದರೆ ನಾವೇನು ಬರೀ ನಾನ್ ವೆಜ್ಗೆ ಹಾಕ್ತೀವಿ ಮತ್ತು ಮಸಾಲ ಸಾರಿಗೆ ಹಾಕ್ತೀವಲ್ವ, ಅದು ಬಂದು ಬರೀ ಧನಿಯಾ ಅಷ್ಟೇ ಹಾಕ್ಸಿರ್ತೀವಿ, ಅದಕ್ಕೆ ಧನಿಯಾ ಪುಡಿ ಅಂತ ಅಂತೀವಿ. ಸಾಂಬಾರು ಪುಡಿ ಅಂತಂದರೆ ನಾವು ಬೇಳೆ ಸಾರು, ಸೊಪ್ಪಿನ ಸಾರು ಎಲ್ಲದಕ್ಕೂ ಹಾಕ್ತೀವಿ ಅಲ್ವ, ಅದಕ್ಕೆ ಸಾಂಬಾರು ಪೌಡರ್ ಅಂತ ಅಂತೀವಿ. ಮತ್ತು ಇವಾಗ ಇದ್ರ ಜೊತೆ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ರಸ ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಗುರಾಳ್ ಪುಡಿನ ಹಾಕ್ತಾಯಿದ್ದೀನಿ. ಗುರಾಳ್ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೆಚ್ಚಾಗಿ ಪಲ್ಯಗಳಿಗೆ ಗುರಾಳ್ ಪುಡಿನ ಯೂಸ್ ಮಾಡ್ತೀವಿ ನಾವು. ಗುರಾಳ್ ಪುಡಿ ಮತ್ತು ಶೇಂಗಾ ಪುಡಿ ಅಂದರೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿರೋದು, ಅದು ಕಡಲೆ ಪುಡಿ. ನೀವು ಕಡಲೆ ಪುಡಿ ಇದ್ರೂ ಹಾಕ್ಬೋದು, ನಾನಿಲ್ಲಿ ಕಡಲೆ ಪುಡಿ ಹಾಕಿಲ್ಲ, ಬರೀ ಗುರಾಳ್ ಪುಡಿ ಅಂದರೆ ಹುಚ್ಚೆಳ್ಳು ಪುಡಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಇಲ್ಲಿ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಇನ್ನೊಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೀವು ನೋಡಿರ್ಬೋದು, ನಾನು ಜಾಸ್ತಿ ಪಲ್ಯಗಳಿಗೆ, ಟಿಫನ್ಗಳಿಗೆ ತೆಂಗಿನಕಾಯಿ ತುರಿನ ಹಾಕ್ತೀನಿ, ಹಸಿ ತೆಂಗಿನಕಾಯಿ ತುರಿ. ನಮ್ಮ ಕಡೆ ಜಾಸ್ತಿ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತೀವಿ ಅಲ್ವ, ನಮ್ಮದು ಅರಸೀಕೆರೆ ಸೈಡ್ ನಿಮಗೆ ಗೊತ್ತೇ ಇದೆ. ಅರಸೀಕೆರೆ, ತಿಪ್ಟೂರು ಆ ಸೈಡೆಲ್ಲ ತೆಂಗಿನಕಾಯಿ ಜಾಸ್ತಿ ಅಲ್ವ. ನಾವು ಜಾಸ್ತಿ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತೀವಿ, ಹಾಗಾಗಿ ನಾನು ಪಲ್ಯಗಳಿಗೆಲ್ಲ ಜಾಸ್ತಿ ಹಾಕ್ತಾ ಇರ್ತೀನಿ ತೆಂಗಿನಕಾಯಿಯನ್ನು.
ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಗುರಳ್ ಪುಡಿ, ಅದು ಇನ್ನೇನೊಂದು ಸ್ವಲ್ಪ ಇಡೋದಂತ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟೆ. ನೋಡಿ ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರು, ಒಂದು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೆಂದ ಮೇಲೆ ಗಟ್ಟಿ ಆಗುತ್ತೆ ಅಲ್ವಾ. ಹಾಗಾಗಿ ಇವಾಗ ಇಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ ಆದರೆ ಸಾಕು, ಯಾಕಂದರೆ ಅದು ಬೀಟ್ರೋಟು ಬೇಗನೆ ಬೆಂದಿರುತ್ತೆ, ನಾವು ಒಗ್ಗರಣೆಗೆ ಹಾಕಿರ್ತೀವಲ್ವ ಬೇಗನೆ ಬೆಂದಿರುತ್ತೆ ಅಲ್ವಾ. ಈಗ ಒಂದು ವಿಸಿಲ್ ಅಷ್ಟು ಬರೆಸ್ಕೊಳ್ತೀನಿ ನಾನು. ಹಾಗೆ ರೊಟ್ಟಿ ಮಾಡ್ತಾಯಿದ್ದೆ, ಕೈಯೆಲ್ಲ ಹಿಟ್ಟಾಗಿದೆ ನೋಡ್ಬೋದು ನೀವು, ಗಮ್ ಅಂತ ಇದೆ. ಅದು ಗುರಳ್ ಪುಡಿ ಹಾಕಿರೋದು ಮತ್ತು ಸಾಂಬಾರು ಪುಡಿ ಹಾಕಿರೋದು ಮತ್ತು ಎಂಥದ್ದು ಗುರಳ್ ಪುಡಿ, ಗರಂ ಮಸಾಲ ಹಾಕಿದ್ವಿ ಅಲ್ವಾ. ನೋಡಿ ನಮ್ಮ ಪಲ್ಯ ರೆಡಿ ಆಯಿತು. ನೀವು ಬೇಕಿದ್ರೆ ನಮಗೆ ಗಟ್ಟಿ ಬೇಕು ಅನ್ನೋರು ನೀವು ನೀರನ್ನು ಕಮ್ಮಿ ಹಾಕ್ಕೊಂಡು ನೀವು ಗಟ್ಟಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಪಲ್ಯ ರೆಡಿ ಆಯ್ತಲ್ವ. ಅದ್ರ ಜೊತೆ ಇವಾಗ ರೊಟ್ಟಿನ ಮಾಡಿದ್ದೆ, ಇವತ್ತು ಜೋಳದ ರೊಟ್ಟಿನ ಮಾಡಿದ್ದೆ. ಇದು ಬಂದು ಸ್ವಲ್ಪ ಜಿಗಿ ಹೋಗ್ಬಿಟ್ಟಿದೆ, ಯಾಕಂದರೆ ಜೋಳದ ಹಿಟ್ಟು ಹಾಕ್ಸಿದ ಮೇಲೆ ಒಂದು 15 ದಿನ 20 ದಿನ ಅಷ್ಟೇ ಇದು, ಇಲ್ಲಾಂದರೆ ಜಿಗಿ ಹೋಗಿಬಿಡುತ್ತೆ. ಜಿಗಿ ಹೋದರೆ ರೊಟ್ಟಿ ನೀಟಾಗಿ ಬರೋದಿಲ್ಲ. ನಾನು ಕೂಡ ಹಿಟ್ಟನ್ನು ಮಾಡಿಸಿ ಸ್ವಲ್ಪ ದಿವಸ ಆಗಿತ್ತಲ್ವ, ಯಾಕಂದರೆ ಸ್ವಲ್ಪ ಊರುಗಳು ಹಂಗೆ ಹೋಗೋದಾಗಿತ್ತಲ್ವ. ಹಾಗೆ ಉಳಿದಿತ್ತು ಜೋಳದಿಟ್ಟು. ನಾವು ಜೋಳದಿಟ್ಟು ಮಾಡಿಸಿದ ಮೇಲೆ ಒಂದು 15 ದಿವಸ 20 ದಿವಸ ಅಷ್ಟೇ, ಅಷ್ಟರೊಳಗೆ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ. ಮತ್ತು ಸ್ವಲ್ಪ ಇತ್ತಲ್ವ, ಹಾಗಾಗಿ ರೊಟ್ಟಿನ ಮಾಡ್ತಾಯಿದ್ದೆ, ಮತ್ತು ಹಾಗಂತ ಬಿಸಾಕೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ನೋಡಿ ಇವಾಗ ರೊಟ್ಟಿ ಮಾಡಿದ ಮೇಲೆ ಸ್ವಲ್ಪ ನೀರು ಹಚ್ಚಿ ಈ ಥರ ಸ್ವಲ್ಪ ಬೇಯಕ್ಕೆ ಬಿಟ್ಟು ಹಿಂಗೆ ಸ್ವಲ್ಪ ಮತ್ತೆ ತಿರುವಾಕಿ ಹಿಂಗೆ ಸ್ವಲ್ಪ ನಾನು ಬಟ್ಟೆಯಲ್ಲಿ ಒತ್ತುತ್ತೀನಿ. ಬಟ್ಟೆಯಲ್ಲಿ ಒತ್ತಿದರೆ ಚೆನ್ನಾಗಿ ಫುಲ್ಲು ಸುತ್ತಕ್ಕೂ ರೊಟ್ಟಿ ಬೆಂದಿರುತ್ತೆ. ಮತ್ತು ನೀವು ಅಂಚು ರೊಟ್ಟಿ ತಳ ಹತ್ತಬಾರ್ದು ಮತ್ತು ಅಂಚಿಗೆ ಅಂಟಬಾರ್ದು ಅಂತಂದರೆ ಅಂಚಿಗೆ ಸ್ವಲ್ಪ ಬಟ್ಟೆಗೆ, ಒಂದು ಒಣ ಬಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂಚಿಗೆಲ್ಲ ಸ್ವಲ್ಪ ಹಚ್ಚಬೇಕು, ಎಣ್ಣೆ ಫುಲ್ ಹಚ್ಚಬಾರ್ದು, ಇಲ್ಲಾಂದರೆ ಅದು ಚಪಾತಿ ಹಾಕ್ದಂಗೆ ಆಗಿಬಿಡುತ್ತೆ. ಸ್ವಲ್ಪ ಒಣ ಬಟ್ಟೆಗೆ ಸ್ವಲ್ಪ ಎಣ್ಣೆನ ಹಿಂಗೆ ಹಚ್ಕೊಂಡು ಅಂಚಿಗೆ ಸ್ವಲ್ಪ ತಿಕ್ಕಿದರೆ ನಿಮಗೆ ರೊಟ್ಟಿ ಅಂಟೋದಿಲ್ಲ ಅಂಚಿಗೆ. ನೋಡಿ ಈ ಥರ ಮಾಡಿದ್ರೆ ರೊಟ್ಟಿ ರೆಡಿ ಆಯಿತು. ಈಗ ಬಟ್ಟೆಯಲ್ಲಿ ಎರಡು ಸೈಡ್ ಈ ಥರ ಬಟ್ಟೆಯಲ್ಲಿ ಒತ್ತಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರೆ ಇಷ್ಟ ಆದರೆ ರೊಟ್ಟಿ ಆಯಿತು. ನಿಮಗೆ ರೊಟ್ಟಿ ಹೇಗೆ ಮಾಡೋದು ಅಂತ ಬೇಕಂದರೆ ನಾನು ಹಾಕಿದ್ದೀನಿ ಮುಂಚೆ ವಿಡಿಯೋಗಳಿಗೆಲ್ಲ ನೋಡಿ ಸರ್ಚ್ ಮಾಡಿ ನೀವು ಕೂಡ ರೊಟ್ಟಿನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಈಸಿನೇ ಮಾಡುವಂಥದ್ದು. ನನಗೂ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಯಾಕಂದರೆ ಅಮ್ಮನ ಮನೆಯಲ್ಲಿ ಬರೀ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆನೇ ಜಾಸ್ತಿ ಅಲ್ವಾ. ನಾವು ಇಲ್ಲಿಗೆ ಬಂದಮೇಲೆ ಕಲ್ತಿರೋದು ರೊಟ್ಟಿ ಮಾಡೋದನ್ನು. ನೋಡಿದ್ರೆ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.